ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಚಾಕ್ಲೇಟ್ ಐಸ್ ಕ್ರೀಮ್. ಇದು ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ರೆಸಿಪಿ. ಅದರಲ್ಲೂ ಮಕ್ಕಳಿಗಂತೂ ಚಾಕ್ಲೇಟ್ ಅಂದರೆ ತುಂಬ ಫ್ಲೇವರ್ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇವತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಸುಮಾರು 1/4 ಲೀಟ್ರ್ ಆಗೋಷ್ಟು ತೊಗೊಂಡಿದ್ದೀನಿ, ಅಂದರೆ 250 ml. 150 ಗ್ರಾಮ್ ಆಗೋಷ್ಟು ಕಂಡೆನ್ಸ್ ಮಿಲ್ಕು ಮತ್ತು ವೆನಿಲಾ ಎಸೆನ್ಸು 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಚಾಕ್ಲೇಟ್ ಚಿಪ್ಸ್ ಇದು ವೈಟು ಮತ್ತು ಡಾರ್ಕ್ ಚಾಕ್ಲೇಟ್ ಎರಡು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕೋಕೋ ಪೌಡರ್ ಅಂದರೆ ಚಾಕ್ಲೇಟ್ ಪೌಡರು ಮತ್ತು ಚಾಕ್ಲೇಟ್ ಸಿರಪ್ಪು ಒಂದು 3ರಿಂದ 4 ಟೇಬಲ್ ಸ್ಪೂನು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಫುಲ್ಲು ಫ್ರಿಜ್ ಇರೋರು ಫ್ರಿಜ್ಜಲ್ಲಿ ಇಟ್ಕೊಬೋದು ತುಂಬ ದಿವಸಕ್ಕೆ. ಮತ್ತು ಫ್ರೆಶ್ ಕ್ರೀಮ್ ಅಷ್ಟೇ ಕೋಲ್ಡಾಗೇ ಇರಬೇಕು ನಾವು ಬೀಟ್ ಮಾಡೋವಾಗ, ಇಲ್ಲಾಂದರೆ ತುಂಬ ಟೈಮ್ ತಗೊಳುತ್ತೆ. ನೋಡಿ ಈ ಥರ ಬೀಟ್ ಮಿಷಿನ್ ತೊಗೊಂಡಿದ್ದೀನಿ ನಾನು. ಈಸಿ ಆಗುತ್ತೆ, ಸುಮಾರು ಒಂದು 15ರಿಂದ 20 ನಿಮಿಷದಲ್ಲಿ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಇದು ಮಾಡಬೇಕು. ಅದು ಹೇಗೆ ಅಂದರೆ ಫುಲ್ಲು ಗಟ್ಟಿಯಾಗೋವರೆಗೂ ಮಾಡಬೇಕು. ಸೊ ನೀವು ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಒಂದು ಅದರಲ್ಲೇ ಇದು ಕೊಟ್ಟಿರ್ತಾರೆ 1, 2, 3 ಅಂತ. ಸೊ ಫಸ್ಟ್ನೇ ಇದರಲ್ಲಿ ಮಾಡಬೇಕು. ನಾನು ಚಿಕ್ಕ ಬೌಲ್ ಸಾಕಾಗಿಲ್ಲ, ಅದಕ್ಕೋಸ್ಕರ ದೊಡ್ಡ ಬೌಲಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಒಂದು 15 ನಿಮಿಷ ನಾನು ಅದನ್ನು ಮಾಡಿದ್ದೀನಿ, ಗಟ್ಟಿಯಾಗಿ ಕೂಡ ಬಂದಿದೆ. ಈಗ ನಾನು ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ಸೊ ನೀವು ಇನ್ನೂ ಜಾಸ್ತಿ ಬೇಕಂದರೆ ಕೂಡ ಹಾಕ್ಕೋಬೋದು, ಡಾರ್ಕ್ ಆಗಬೇಕು ಅಂದರೆ. ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಮತ್ತು ನೀವು ಇದನ್ನು ಚೆನ್ನಾಗಿ ಮತ್ತೆ ಇನ್ನೊಂದು ಸರಿ ಬಿಟ್ ಮಾಡಬೇಕಾಗುತ್ತೆ. ಇದೇನು ಜಾಸ್ತಿ ಬೇಕಾಗಲ್ಲ, ಟೈಮ್ ತಗೊಳಲ್ಲ. ನೋಡಿ ಗಟ್ಟಿ ಬಂದ್ಬಿಡುತ್ತೆ. ಒಂದು 2ರಿಂದ 3 ನಿಮಿಷ ಮಾಡಿದ್ರೆ ಸಾಕು. ಈಗ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನೀವು ಬೈಕೋಬೇಡಿ ದಯವಿಟ್ಟು, ಯಾಕಂದರೆ ಚಿಕ್ಕ ಬೌಲ್ ಸಾಕಾಗಿಲ್ಲ, ನಂಗೆ ಗೊತ್ತಾಗಿಲ್ಲ ಮೆಜರ್ಮೆಂಟ್. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ದೊಡ್ಡ ಬೌಲು ಎಕ್ಸ್ಚೇಂಜ್ ಮಾಡಿಕೊಂಡೆ. ಈಗ ಈ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮಿಷಿನ್ ಅವಶ್ಯಕತೆ ಇಲ್ಲ, ಇನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಚಾಕ್ಲೇಟ್ ಚಿಪ್ಸ್ ಹಾಕ್ತಾಯಿದ್ದೀನಿ. ಐಸ್ ತಿನ್ನೋವಾಗ ಬಾಯಲ್ಲಿ ಒಂದೊಂದೇ ಸಿಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ತುಂಬ ಜನ ರಿಕ್ವೆಸ್ಟ್ ಕಳ್ತಾಯಿದ್ರು, ಇನ್ನೇನು ಮೇಡಮ್ ಬೇಸಿಗೆ ಬರ್ತಾಯಿದೆ ಏನಾದರೂ ಕೂಲಾಗಿರೋದು ತೋರಿಸಿ ಅಂತ. ಸೊ ನಾನು ಕೂಲಾಗಿರೋದು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಹಾಕ್ಕೊಳ್ಳಿ. ಟೈಮ್ ಸಿಕ್ಕಿದಾಗ ತಕ್ಷಣ ಮಾಡ್ಕೋಬೋದು. ನೀವು ಸಾಯಂಕಾಲ ಡ್ಯೂಟಿಯಿಂದ ಬಂದು ಕೂಡ ಮಾಡ್ಕೋಬೋದು, ಇಲ್ಲ ಮನೆಯಲ್ಲಿರೋರು ಕೂಡ ಮಾಡ್ಕೊಬೋದು. ಈಗ ಅದ್ರ ಮೇಲೆ ಚಾಕ್ಲೇಟ್ ಚಿಪ್ಸ್ ಹಾಕ್ತಾಯಿದ್ದೀನಿ. ನಾನು ತುಂಬ ಚಿಕ್ಕ ತಗೊಂಡಿದ್ದೀನಿ. ಈಗ ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ತಾಯಿದ್ದೀನಿ. ನಿಮಗಿದೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನೀವು ಬೇಕಂದರೆ ಅಮೆಝಾನಲ್ಲಿ ಕೂಡ ಆರ್ಡ್ರ್ ಮಾಡಿ ತಗೋಬೋದು. ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಆ ಥರ ನೀವು ಕೂಡ ಐಡಿಯಾ ಉಪಯೋಗಿಸಿ ತರಿಸ್ಕೊಂಡು ಮನೇಲಿ ಮಾಡಿ. ತುಂಬ ಈಸಿ, ಸಿಂಪಲ್ಲು, ಮನೇಲಿ ನಿಮಗೂ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡ್ಬೋದು. ಈಗ ನಾನು ಅದನ್ನು ಒಂದು ಕಡ್ಡಿನಲ್ಲೆಲ್ಲ ಡಿಸೈನ್ ಮಾಡಿದ್ದೀನಿ, ಯಾಕಂದರೆ ಚಾಕ್ಲೇಟ್ ಸಿರಪ್ ಎಲ್ಲದಲ್ಲೂ ಕೂತ್ಕೊಳ್ಳಿ ಅಂತ. ಈಗ ಅದನ್ನು ಮುಚ್ಚಳ ಹಾಕ್ತಾಯಿದ್ದೀನಿ. ಮುಚ್ಚಳ ಹಾಕಿದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಸುಮಾರು ಓವರ್ ನೈಟ್ ಆದರೂ ಇಡಬೇಕು, ಇಲ್ಲಾಂದರೆ ಮಿನಿಮಮ್ ನೀವು ತಿನ್ನಬೇಕಂದ್ರೆ ಒಂದು 8 ಅವರ್ ಆದರೂ ಬಿಡಬೇಕು. ಈಗ ಇದಾಗಿದೆ, ನಾನು ಓವರ್ ನೈಟ್ ಇಟ್ಟಿದ್ದೆ. ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಐಸು ಸೂಪರಾಗಿ ತಯಾರಾಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸಾಫ್ಟಾಗಿ ಹಂಗೆ ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸೂಪರಾಗಿರುತ್ತೆ ಈ ಚಾಕ್ಲೇಟ್ಸ್ ಐಸ್ ಕ್ರೀಮು. ರೌಂಡಾಗಿ ಬರ್ತಾಯಿದೆ. ರೌಂಡ್ಗೆ ಬರಬೇಕಂತ ಏನಿಲ್ಲ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ಬರುತ್ತೆ ಸ್ಪೂನಲ್ಲೇ ಬೇಕಂದರೆ ತಗೊಳ್ಳಿ, ಎಲ್ಲ ಬೇಕು ಅಂತಲೇ ಏನಿಲ್ಲ. ಈಗ ಇದನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಸುಮಾರು ಒಂದು 3 ಸ್ಪೂನ್ ಆಗೋಷ್ಟು. ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಚಾಕ್ಲೇಟ್ ಚಿಪ್ಸ್ ಹಾಕ್ತಾಯಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ, ಸೊ ಬೇಜಾರಂತೂ ಮಾಡ್ಕೋಬೇಡಿ. ನಾನು ಒಬ್ಬೊಬ್ಬರದೇ ಮಾಡ್ತೀನಿ, ಯಾಕಂದರೆ ಒಂದು ದಿವಸಕ್ಕೆ ಒಂದು 7-8 ಥರ ಅಡುಗೆ ಕೇಳಿದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಒಂದೊಂದೇ ನಾನು ಅಪ್ಲೋಡ್ ಮಾಡ್ತೀನಿ ನಿಧಾನಕ್ಕೆ. ದಯವಿಟ್ಟು ಬೇಜಾರು ಮಾಡಿಕೊಂಡು ನನ್ನ ಚಾನಲ್ನ ನೋಡದೇ ಇರಬೇಡಿ, ಪ್ಲೀಸ್ ನೋಡಿ. ಈಗ ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಿನ್ಕೋಬೇಕು, ಯಾಕಂದರೆ ಅದು ಕರಗ್ತಾ ಇದೆ. ನೋಡೋದಲ್ಲ ಇವತ್ತಿನ ರೆಸಿಪಿ ಚಾಕ್ಲೇಟ್ ಐಸ್ ಕ್ರೀಮು. ಹಾಗಾದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.